ಅರಮನೆ ಆಯಿತು. ಈಗ ನಗರ ಪೊಲೀಸ್ ಆಯುಕ್ತರ ಕಚೇರಿ ಸರದಿ. ಮೈಸೂರು ಪೊಲೀಸ್ ಆಯುಕ್ತರ ಕಚೇರಿ ಆವರಣದಲ್ಲಿ ಫೋಟೋ ಶೂಟ್ ಮಾಡಿಸ್ಕೊಂಡಿದ್ದಾರೆ. ಅಲ್ಲ, ಎಲ್ಲಿ ಇವರು ಸರ್ಕಾರಿ ಕಚೇರಿಗಳ್ಯಾವುದು, ಸೂಕ್ಷ್ಮ ಪ್ರದೇಶಗಳ್ಯಾವುದು ಅನ್ನೋದೇ ಗೊತ್ತಾಗೋದಿಲ್ಲ. ಹುಚ್ಚುಚ್ಚಾಗಿ ಫೋಟೋ ಶೂಟ್, ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾರೆ. ಬೇರೆ ಕಡೆ ಹೋಗ್ರಿ, ಬೀಚ್ಗಳು ಖಾಲಿ ಇದ್ದಾವೆ, ಹೋಗಿ ಬೇರೆ ಬೇರೆ ಕಡೆ ಮಾಡ್ತಾರಲ್ಲ. ಸಾರ್ವಜನಿಕರಿಗೆ ತೊಂದರೆ ಕೊಟ್ಟು ಪೊಲೀಸ್ ಆಯುಕ್ತರು, ಕಮಿಷನರ್ ಕಚೇರಿ ಯಾರು ಕೇಳಿಲ್ವಾ? ಹಾಗಾದರೆ ಅಲ್ಲಿ ಪೊಲೀಸರು ಅರಮನೆಯಲ್ಲಿ ಮಾಡಿದ್ರು, ಅಲ್ಲೂ ಕೂಡ ಸಾಕಷ್ಟು ವಿರೋಧ ವ್ಯಕ್ತವಾಯಿತು ಸಾರ್ವಜನಿಕರಿಂದ. ಈಗ ನೋಡಿ, ಕಮಿಷನರ್ ಕಚೇರಿ ಆವರಣ ಇದು ಮೈಸೂರದು. ನೋಡಿ, ಯುವರಾಜ ಸಿಲ್ಕ್ ಮಾಲೀಕ ಅಂತ ಇವರು, ಯುವರಾಜ ಅಂಥೇಳಿ ಅವ್ರ ದಂಪತಿ ಫೋಟೋಶೂಟ್ ಮಾಡಿಸ್ಕೊಂಡಿದ್ದಾರೆ. ಒಳ್ಳೆ ಬಿಸ್ನೆಸ್ ಮೆನ್ ಅಂತ ಹೆಸರು ಮಾಡಿದ್ದಾರೆ. ಆದರೆ ಸಾಮಾನ್ಯ ಜ್ಞಾನ ಇಲ್ಲ, ತಲೆಯಲ್ಲಿ ಬುದ್ಧಿ ಇಲ್ಲ. ನಗರ ಪೊಲೀಸ್ ಆಯುಕ್ತರ ಕಚೇರಿಗೆ ಹೋಗುವಂಥ ದಾರಿ ಹಾಗೆ ಮುಂಭಾಗದ ಉದ್ಯಾನವನದಲ್ಲಿ ರೀಲ್ಸ್ ಮಾಡಿದ್ದಾರೆ, ಫೋಟೋಶೂಟ್ ಮಾಡಿಸ್ಕೊಂಡಿದ್ದಾರೆ, ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಮಾಡಿದ್ದಾರೆ. ಅಲ್ಲ, ಪೊಲೀಸರಲ್ಲಿ ಯಾಕೆ ಅವಕಾಶ ಕೊಟ್ಟರು ಅಂತ ಅಲ್ರಿ, ಜನಸಾಮಾನ್ಯರಾದರೂ ಹೋದರೆ ಅವಕಾಶ ಕೊಟ್ಬಿಡ್ತಾರೆ. ಹಾಗಾದರೆ ಇವ್ರಿಗೇನಾದರೂ ಸ್ಪೆಷಲ್ ಏನಾದರೂ ವಿ ಐ ಪಿ ಏನಾದರೂ ಪಾಸ್ಗಳಿತ್ತ ಅಲ್ಲಿ? ಕಮಿಷನರು ಕೇಳ್ತಾ ಇರೋದು ನಾವು. ಹಾಗಾಗಿ ಇದಕ್ಕೆ ಸ್ಪಷ್ಟನೆಯನ್ನು ಆಯುಕ್ತರು ಕೊಡಬೇಕು. ನೋಡಿ, ಅಲ್ಲಿ ಆರಾಮಾಗಿ ರೀಲ್ಸ್ ಮಾಡ್ಕೊಂಡು ಬಿಂದಾಸಾಗಿ, ಮನೆ ಆಸ್ತಿನ ಅದು? ಆಯ್ತಪ್ಪ, ಮನೆ ಇದ್ದರೆ ಮನೆ ಮುಂದೆ ಮಾಡ್ಕೊಳ್ಳಿ. ಇಲ್ಲಿ ಸಾರ್ವಜನಿಕ ಆಸ್ತಿ ಅದು, ಆಯುಕ್ತರ ಕಚೇರಿ. ಏನು ಸಂದೇಶ ಕೊಡ್ತಾ ಇದ್ದೀರಿ ಹಾಗಾದರೆ ನೀವು? ಬಂದವರಿಗೆಲ್ಲ ಹಿಂಗೆ ಅವಕಾಶವನ್ನು ಕೊಡ್ತಾ ಹೋದರೆ ಏನಾದರೂ ಫೀಸ್ ಮಾಡಿದ್ದೀರಾ ಅಲ್ಲಿ? ಒಂದು ಫೋಟೋಶೂಟ್ಗಿಷ್ಟು, ಒಂದು ರೀಲ್ಸ್ಗಿಷ್ಟು ಅಂತೇಳಿ?